मेरे हिसाब में ये दोनों पार्टियां ही सबसे बड़ा रोड़ा है, सबसे बड़ा अवरोध है। कांग्रेस और जेडीएस मिलकर चाहे जितना खेल लें, लेकिन कर्नाटका की जनता उन्हें क्लीन बोल करने जा रही है। कर्नाटका के लोगों ने तय कर दिया है, बड़े विश्वास से तय कर दिया है, अनुभव के आधार पर तय कर दिया है। ई बारिया निर्धारा बहुमतद बीजेपी सरकारा। ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿರೋದನ್ನ ನೋಡಿದ್ರೆ ಒಂದು ನಿಶ್ಚಯ ಆಗ್ತಾ ಇದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ನಾಯಕರ ನಿದ್ದೆ ಹಾರಿ ಹೋಗ್ತಾ ಇದೆ. ಇವತ್ತು ಈ ಎರಡು ಪಕ್ಷಗಳು ಕರ್ನಾಟಕದ ಅಭಿವೃದ್ಧಿಗೆ ಕಂಟಕಪ್ರಾಯವಾಗಿದ್ದಾವೆ. ಅಷ್ಟೇ ಅಲ್ಲ, ಈ ಎರಡು ಪಕ್ಷಗಳು ಏನು ಬೇಕಾದರೂ ಆಟ ಆಡಲಿ, ಆದರೆ ಕರ್ನಾಟಕದ ಜನತೆ ಇವರನ್ನ ಕ್ಲೀನ್ ಬೋಲ್ಡ್ ಮಾಡುತ್ತವೆ. ಈ ಸರಿ ಅವರು ಉಳಿಯೋದಿಲ್ಲ. ಅಷ್ಟೇ ಅಲ್ಲ, ಈ ಬಾರಿಯ ಕರ್ನಾಟಕದ ಜನತೆ ಒಂದು ತೀರ್ಮಾನವನ್ನು ಮಾಡಿದೆ. ಅತ್ಯಂತ ಯೋಚನೆ ಮಾಡಿ ತಮ್ಮೆಲ್ಲ ಅನುಭವವನ್ನು ಒಟ್ಟುಗೂಡಿಸಿ ಮಾಡಿರುವಂತಹ ತೀರ್ಮಾನ ಇದು. ಏನಂದ್ರೆ ಈ ತೀರ್ಮಾನ, ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿಯ ಸರ್ಕಾರ, ಇದು ಈ ಜನತೆ ಮಾಡಿರುವಂತಹ ತೀರ್ಮಾನ. भाइयों और बहनों, कर्नाटका का ये चुनाव सिर्फ आने वाले 5 वर्षों के लिए एमएलए, मंत्री या सीएम बनाने का सिर्फ नहीं है। ये चुनाव आने वाले 25 सालों में विकसित भारत के रोड मैप की नींव को सशक्त करने का है। अस्थिर सरकार इस तरह के बड़े विजन पर कभी काम नहीं कर सकती। अस्थिर सरकारों का कितना नुकसान होता है, ये आपने देखा है। अस्थिर सरकारों की पहचान है जनता के हित वाले निर्णय में देरी करना और भ्रष्टाचार में उतनी ही तेजी करना। हमें कर्नाटका को अस्थिर सरकार से बचाना है। हमें कर्नाटक को कांग्रेस और जेडीएस के भ्रष्टाचारी शिकंजे से बचाना है। ಅಣ್ಣ ತಮ್ಮಂದಿರೇ, ಈ ಬಾರಿಯ ಚುನಾವಣೆ ಕೇವಲ 5 ವರ್ಷಗಳ ಕಾಲ ಯಾರನ್ನೋ ಎಂಎಲ್ಎ ಮಾಡಲಿಕ್ಕೆ, ಮಂತ್ರಿ ಮಾಡಲಿಕ್ಕೆ, ಮುಖ್ಯಮಂತ್ರಿ ಮಾಡಲಿಕ್ಕೆ ನಡೆಯುವಂತಹ ಚುನಾವಣೆ ಅಲ್ಲ. ಇದು ಮುಂಬರುವಂತಹ 25 ವರ್ಷಗಳ ಕಾಲ
ಈ ಭಾಗದ ದೇಶದ ರಾಜ್ಯದ ಅಭಿವೃದ್ಧಿಯ ಒಂದು ಚಿತ್ರಣವನ್ನ ನಾವು ನಿರ್ಮಾಣ ಮಾಡುವಂತಹ ಒಂದು ಚುನಾವಣೆ ಇದೆ. ಇದು ನಾವು ನೋಡಿದ್ದೇವೆ. ಅಸ್ಥಿರವಾದಂತ ಸರ್ಕಾರ ಬಂದ್ರೆ ಪ್ರಗತಿ ಆಗುವಂತಹದ್ದು ಸಾಧ್ಯವಿಲ್ಲ. ಅದು ನಾವೇ ಅನುಭವಿಸಿದೀವಿ ಈಗಾಗಲೇ. ಅಸ್ಥಿರವಾದಂತ ಸರ್ಕಾರದಿಂದ ಲಾಭ ಇಲ್ಲ, ನಷ್ಟವೇ ಜಾಸ್ತಿ. ಅಸ್ಥಿರ ಸರ್ಕಾರ ಇದ್ದಾಗ ದೇಶದ ಪ್ರಗತಿಗೆ ಬೇಕಾದಂತ ಯೋಜನೆಗಳನ್ನ ನಿರ್ಣಯ ಮಾಡುವಂಥದ್ದು ನಿಧಾನ ಆಗುತ್ತೆ. ಆದರೆ ಭ್ರಷ್ಟಾಚಾರ ಮಾತ್ರ ಬಹಳ ಬೇಗ ಬಹಳ ವೇಗವಾಗಿ ನಡೆಯುವಂಥದ್ದನ್ನ ನಾವು ನೋಡಿದ್ದೀವಿ. ನಾವು ಈ ಬಾರಿ ಅಸ್ಥಿರ ಸರ್ಕಾರಕ್ಕೆ ನಾವು ಅವಕಾಶ ಕೊಡಬಾರದು. ಕಾಂಗ್ರೆಸ್ ಮತ್ತು ಜೆಡಿಎಸ್ನವರ ಈ ಭ್ರಷ್ಟಾಚಾರದ ಕಪಿಮುಷ್ಟಿಯಿಂದ ಕರ್ನಾಟಕವನ್ನು ನಾವು ಬಚಾವು ಮಾಡಬೇಕಾಗಿದೆ. ಅದು ಈ ಬಾರಿಯ ಚುನಾವಣೆಯ ನಮ್ಮ ಗುರಿ. आपने देखा है, आपने केंद्र में अनेकों दशकों बाद एक स्थिर और मजबूत सरकार बनाई, तो क्या परिणाम आया? केंद्र की बीजेपी सरकार ने ऐसे ऐसे बड़े काम किए जो कई दशकों से पेंडिंग थे। 2014 से पहले के करप्शन काल में कांग्रेस सरकार के कालखंड में दुनिया भारत से सारी उम्मीदें छोड़ चुकी थी। बीजेपी को दिए आपके एक वोट ने सारी स्थिति बदल दी। आज भारत की प्रतिष्ठा बुलंदी पर है, अर्थव्यवस्था की गति तेज है और दुनिया भारत को ब्राइट स्पॉट बता रही है। भारत ने जिस मजबूती से कोरोना का मुकाबला किया है, उसकी चर्चा पूरी दुनिया में है। भारत ने दुनिया का सबसे बड़ा वैक्सीनेशन अभियान चलाकर अपना सामर्थ्य दिखा दिया है और हिंदुस्तान के करोड़ों लोगों को मुफ्त वैक्सीन दिया है। ನೀವೀಗಾಗಲೇ ನೋಡಿದಿರಿ, ಕೇಂದ್ರದಲ್ಲಿ ಒಂದು ಸ್ಥಿರ ಸರ್ಕಾರ ಬಂದ್ರೆ, ಆಡಳಿತ ನಡೆಸಿದ್ರೆ ಅದರ ಲಾಭ ಏನು ಅನ್ನುವಂಥದ್ದು ನಾವು ಕಂಡಿದ್ದೇವೆ. ಅನೇಕ ದಶಕಗಳ ನಂತರದಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಪೂರ್ಣ ಬಹುಮತದ ಸರ್ಕಾರವನ್ನ ನೀವು ನೋಡಿದ್ರಿ. ನೀವು 2014ಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರದ ಕಾಲಖಂಡದಲ್ಲಿ ಏನೆಲ್ಲ ಭ್ರಷ್ಟಾಚಾರ ನಡೀತು, ಇದನ್ನ ನೋಡಿದಂತ ಪ್ರಪಂಚದ ಜನ ಭಾರತದ ಬಗ್ಗೆ ಎಲ್ಲ ಆಶೆಗಳನ್ನು ಬಿಟ್ಟು ಬಿಟ್ಟಿದ್ರು, ಯಾವುದೇ ಆಶೆ ಇಟ್ಕೊಂಡಿರಲಿಲ್ಲ. ಆದರೆ ನಿಮ್ಮ ಆ ಒಂದು ಓಟು 2014ರಲ್ಲಿ ಕೊಟ್ಟಂತ ಆ ಓಟು ಚಿತ್ರಣವನ್ನ, ಪರಿಸ್ಥಿತಿಯನ್ನ ಬದಲಾವಣೆ ಮಾಡಿಬಿಟ್ಟಿದೆ. ಇವತ್ತು ಪ್ರಪಂಚದಲ್ಲಿ ಭಾರತಕ್ಕೆ ತನ್ನದೇ ಆದಂತ ಪ್ರತಿಷ್ಠೆ, ಗೌರವ ಬೆಳೆದು ನಿಂತಿದೆ. ಇವತ್ತು ನಮ್ಮ ಅರ್ಥವ್ಯವಸ್ಥೆಯಲ್ಲಿ, ಆರ್ಥಿಕತೆಯಲ್ಲಿ ಬಹಳ ದೊಡ್ಡದಾದಂಥ ವೇಗ ನಿರ್ಮಾಣ ಆಗಿದೆ. ಇವತ್ತು ಭಾರತವನ್ನ ಒಂದು ಹೊಳೆಯುವ ಜಾಗವಾಗಿ, ಹೊಳೆಯುವ ನಕ್ಷತ್ರವಾಗಿ, ಬ್ರೈಟ್ ಸ್ಪಾಟ್ ಆಗಿ ಪ್ರಪಂಚ ನೋಡೋದನ್ನ ನಾವು ನೋಡ್ತಾ ಇದ್ದೀವಿ. ನಾವು ಮಜಬೂತಿಯಾದಂತಹದ್ದು ಒಳ್ಳೆಯ ಸರ್ಕಾರ ಇದ್ದಾಗ ಹೇಗಿರುತ್ತೆ ಅನ್ನೋದಕ್ಕೆ ಕರೋನಾ ಕಾಲದಲ್ಲಿ ನಾವು ನಡ್ಕೊಂಡಂತ ರೀತಿ ಇಡೀ ಪ್ರಪಂಚಕ್ಕೆ ಒಂದು ಮಾರ್ಗದರ್ಶಕವಾಗಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಷ್ಟೇ ಅಲ್ಲ,
ಈ ಒಂದು ವ್ಯಾಕ್ಸಿನೇಷನ್ ಅಭಿಯಾನ ಏನಿದೆ ಅದು ಭಾರತದ ಸಾಮರ್ಥ್ಯ ಏನು ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದೆ ಇವತ್ತು. भाई और बहनों, बीजेपी का संकल्प कर्नाटका को भारत का नंबर 1 राज्य बनाने का है. इसलिए कर्नाटका में डबल इंजन की सरकार जरूरी है. जितने दिन यहां बेंगलुरु में कांग्रेस जेडीएस का गठबंधन रहा, कर्नाटका के विकास पर भी ब्रेक लग गया. जब कर्नाटका में डबल इंजन की सरकार बनी, तब यहां के विकास ने नई गति पकड़ी. साथियों, जैसे आपने केंद्र में तेज गति वाला इंजन लगा रखा है, तो कर्नाटका में भी वैसा ही इंजन बने रहना जरूरी है. कांग्रेस का कमजोर और आउटडेटेड इंजन कभी कर्नाटका का विकास नहीं कर सकता. ಬಿಜೆಪಿ ಈ ಬಾರಿ ಒಂದು ಸಂಕಲ್ಪವನ್ನು ಮಾಡಿದೆ. ಕರ್ನಾಟಕವನ್ನ ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ನಂಬರ್ 1 ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪ. ಇದಕ್ಕೆ ಅತ್ಯಂತ ಅವಶ್ಯಕವಾದಂತಹದ್ದು ಡಬಲ್ ಇಂಜಿನ್ ಸರ್ಕಾರ ಬೇಕು. ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಸರ್ಕಾರ ಇದ್ದಾಗ ಯಾವ ರೀತಿ ನಡೀತು ಅಂತ ನಾವು ನೋಡಿದ್ದೇವೆ. ಅವರು ಯಾವುದೇ ವಿಕಾಸವನ್ನ, ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಮನಸ್ಸನ್ನೇ ಮಾಡಲಿಲ್ಲ. ಅದಕ್ಕೆ ಬ್ರೇಕ್ ಹಾಕ್ತಾ ಇದ್ರು. ಆದ್ರೆ ಮತ್ತಿನ್ನೊಮ್ಮೆ ಡಬಲ್ ಇಂಜಿನ್ ಸರ್ಕಾರ ಬಂತು. ಸರ್ಕಾರ ಬಂದ ನಂತರದಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಾಗಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ಬಾರಿ ಈ ಒಂದು ಅಭಿವೃದ್ಧಿಯನ್ನ ನಾವು ಮುಂದುವರಿಸಬೇಕಾದಂತ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಅದಕ್ಕೆ ಕೇಂದ್ರದ ಸರ್ಕಾರದಲ್ಲಿರುವಂತಹ ಎಂಜಿನ್ ಎಷ್ಟು ಒಳ್ಳೆಯ ಸಾಮರ್ಥ್ಯದ ಎಂಜಿನ್ ಇದೆಯೋ, ಎಷ್ಟು ವೇಗವಾಗಿ ಹೋಗುತ್ತೋ ಎಂಜಿನ್, ಅಂಥದೇ ಒಂದು ಇಂಜಿನ್ ಅನ್ನು ಕರ್ನಾಟಕದಲ್ಲೂ ನಾವು ಸ್ಥಾಪನೆ ಮಾಡಬೇಕು. ಅದು ಕಾಂಗ್ರೆಸ್ನ ಆ ಒಂದು ದುರ್ಬಲವಾದಂತಹ ಇಂಜಿನ್ನು, ಔಟ್ಡೇಟೆಡ್ ಅಂದ್ರೆ ಕಾಲಬಾಹಿರವಾದಂತಹದ್ದು. ಇನ್ನು ಸರಿಯಾಗಿ ಹೇಳಬೇಕು ಅಂದ್ರೆ ಗುಜರಿ ಇಂಜಿನ್. ಅದನ್ನ ಇಟ್ಕೊಂಡ್ರೆ ದೇಶದಲ್ಲಿ, ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿ ವಿಕಾಸ ಆಗುವುದಿಲ್ಲ. साथियों, डबल इंजन सरकार आधुनिक कनेक्टिविटी के लिए जो काम कर रही है, वो इस पूरे क्षेत्र में नई संभावनाएं बनाएगा. बंगलुरु चेन्नई एक्सप्रेसवे जो यहां के किसानों और इंडस्ट्री दोनों के लिए नए अवसर बनाएगा, उस पर तेजी से काम चल रहा है. मल्टीनेशनल कंपनियां कोलार जैसे जिलों में भी आए, यहां इंडस्ट्री का विस्तार हो, ये भी हमारा प्रयास है. अच्छी कनेक्टिविटी से कितना लाभ होता है, इसका एक उदाहरण फेमस मुलबागल डोसा भी है. अच्छी कनेक्टिविटी ने इस डोसे का स्वाद दूर दूर तक पहुंचा दिया है.
ವಿಕಾಸದ ಹಾದಿಗೆ ಅತ್ಯಂತ ಪೂರಕವಾದಂತ ಸಂಗತಿ ಯಾವುದು ಅಂತಂದ್ರೆ ಜೋಡಣೆ, ಸಂಪರ್ಕ. ಆ ಸಂಪರ್ಕ ಈ ಬಾರಿ ನಾವು ವಿಶೇಷವಾದಂತ ಮಹತ್ವವನ್ನು ನೀಡಿದ್ದೇವೆ. ನೀವೇ ಎಲ್ಲ ನೋಡ್ತಾ ಇದ್ದೀರಿ, ಗಮನಿಸಿದ್ದೀರಿ. ಬೆಂಗಳೂರು ಮತ್ತು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಬರ್ತಾ ಇದೆ. ಎಷ್ಟು ಬೇಗ ರಸ್ತೆ ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಈ ರೀತಿಯಾದಂಥ ಒಂದು ಸಂಬಂಧ ಜೋಡಣೆಯ ಕೆಲಸ, ಕನೆಕ್ಟಿವಿಟಿ, ರಸ್ತೆ ಜೋಡಣೆ, ಇತರ ಜೋಡಣೆಗಳಿಂದಾಗಿ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳು ಕೋಲಾರದಂಥ ಜಿಲ್ಲೆಗೂ ಸಹ ಬರ್ತಾ ಇದ್ದಾವೆ. ಅವು ಇಲ್ಲಿ ತಮ್ಮ ಅಭಿವೃದ್ಧಿಯನ್ನ ಅವರು ಸಹ ಇಲ್ಲಿ ಕೋಲಾರ ಜಿಲ್ಲೆಗೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಎಷ್ಟು ಮಟ್ಟಿಗೆ ಇದರ ಲಾಭ ಆಗುತ್ತೆ ಅಂತಂದ್ರೆ ಮುಳುಬಾಗಲ ದೋಸೆ ಇವತ್ತು ಎಲ್ಲ ಕಡೆ ಸಿಗ್ತಾ ಇದೆ. ಜನ ಮುಳುಬಾಗಲ ದೋಸೆಯನ್ನ ಅದನ್ನ ಇಚ್ಛೆ ಪಟ್ಟು ತಿಂತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಅದು ಫೇಮಸ್ ಆಗ್ತಾ ಇದೆ ಇವತ್ತು. साथियों, आजकल कांग्रेस ने फिर अपनी झूठी गारंटी का बंडल निकाल लिया है. कांग्रेस का ट्रैक रिकॉर्ड है कि वो कभी अपनी कोई गारंटी पूरी नहीं करती. 2005 में कांग्रेस ने देश के लोगों को गारंटी दी थी कि वो साल 2009 तक हर घर तक बिजली पहुंचा देगी. कांग्रेस ने 2014 तक शासन किया. उनके पास अपनी दी हुई गारंटी को पूरा करने के लिए करीब 1 दशक का समय था. 10 साल थे. 2014 में जब हमने सरकार बनाई तो हम दंग रह गए. हर घर तक को बिजली छोड़िए, कांग्रेस ने हर गांव तक भी बिजली नहीं पहुंचाई थी. देश में दूर दराज के गरीब और पिछड़े इलाकों के 18,000 गांव ऐसे थे जहां बिजली नहीं पहुंची थी. देश में 2.5 करोड़ से ज्यादा घर भी बिना बिजली के अंधेरे में थे. बीजेपी सरकार ने प्रण लिया और हमने सिर्फ 1,000 दिन में 18,000 गांवों तक और 2.5 करोड़ लोगों तक बिजली पहुंचाकर दिखाई. गारंटी दी कांग्रेस ने, धोखा दिया कांग्रेस ने और काम पूरा किया भाजपा ने. काम पूरा किया, काम पूरा किया, काम पूरा किया. ಸ್ನೇಹಿತರೆ, ಇತ್ತೀಚೆಗೆ ಕಾಂಗ್ರೆಸ್ನವರು ಒಂದು ಸುಳ್ಳು ಗ್ಯಾರಂಟಿ ಕಾರ್ಡ್ಗಳ ಬಂಡಲ್ಗಳನ್ನೇ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಗ್ಯಾರಂಟಿ ಕಾರ್ಡ್ಗಳು ಯಾವತ್ತೂ ಪೂರ್ಣ ಆಗೇ ಇಲ್ಲ. 2005ರಲ್ಲಿ ಅವರು ಈ ದೇಶದ ಜನತೆಗೆ ಅಧಿಕಾರಕ್ಕೆ ಬಂದಾಗ ಒಂದು ಗ್ಯಾರಂಟಿಯನ್ನು ಕೊಟ್ಟರು. ಅದೇನೆಂದ್ರೆ ದೇಶದ ಪ್ರತಿಯೊಂದು ಹಳ್ಳಿಗೆ ವಿದ್ಯುತ್ ಶಕ್ತಿಯನ್ನ ನಾವು ತಲುಪಿಸ್ತೇವೆ ಅನ್ನೋ ಆಶ್ವಾಸನೆಯನ್ನು ಕೊಟ್ಟರು. 2005 ಆಯ್ತು, 2009 ಆಯ್ತು, ಮತ್ತಿನ್ನೊಂದು ಚುನಾವಣೆ ಬಂತು. 2014ವರೆಗೂ 10 ವರ್ಷಗಳ ಕಾಲ ಅವರು ರಾಜ್ಯ ಮಾಡಿದ್ರು. ಆದರೆ ಈ
ಒಂದು ಗ್ಯಾರಂಟಿಯನ್ನ ಏನು ಕೊಟ್ಟಿದ್ರು ಇದರ ಕಡೆಗೆ ಅವರ ಗಮನವೇ ಇರಲಿಲ್ಲ. 2014ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ನಾವು ನೋಡಿದ್ವಿ, ಪರಿಸ್ಥಿತಿಯನ್ನು ನೋಡಿ ನಮಗೆ ಆಶ್ಚರ್ಯ ಆಗೋಯ್ತು. ಏನು ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತ. ಮನೆ ಮನೆ ತನಕ ವಿದ್ಯುತ್ ಅನ್ನು ತಲುಪಿಸೋದಿರಲಿ, ಹಳ್ಳಿಯವರೆಗೂ ಸಹ ಇವರು ವಿದ್ಯುತ್ ಅನ್ನು ತಲುಪಿಸಿರಲಿಲ್ಲ. ಇಡೀ ದೇಶದಲ್ಲಿ 18,000 ಹಳ್ಳಿಗಳಿಗೆ ಅವರು ಇನ್ನೂ ವಿದ್ಯುತ್ ಅನ್ನು ತಲುಪಿಸಿರಲಿಲ್ಲ. ಅವರು ನಾವು ಅಧಿಕಾರಕ್ಕೆ ಬಂದಾಗ ನಾವು ಒಂದು ಮಾತನ್ನ ಹೇಳಿದ್ವಿ, ಕೇವಲ 1,000 ದಿನದಲ್ಲಿ ನಾವು ಈ ಎಲ್ಲ 18,000 ಹಳ್ಳಿಗಳಿಗೆ ವಿದ್ಯುತ್ತನ್ನು ತಲುಪಿಸ್ತೇವೆ, ಬಹುತೇಕ ಮನೆಗಳಿಗೆ ನಾವು ವಿದ್ಯುತ್ತನ್ನು ತಲುಪಿಸ್ತೇವೆ ಅಂತ ಹೇಳಿ ಆ ಕೆಲಸವನ್ನು ನಾವು ಮಾಡಿ ಮುಗಿಸಿದ್ವಿ. ನಾವು ಈ ಹಿಂದೆ ಜನತೆಗೆ ಗ್ಯಾರಂಟಿ ಕೊಟ್ಟಿದ್ದು ಕಾಂಗ್ರೆಸ್, ಮೋಸ ಮಾಡಿದ್ದು ಕಾಂಗ್ರೆಸ್. ಆದರೆ ಅವರ ಗ್ಯಾರಂಟಿಯನ್ನ ಪೂರ್ಣ ಮಾಡಿದ್ದು, ಸಾಕಾರ ಮಾಡಿದ್ದು ಅದು ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ. ಅವರಿಗೆ ಅವರ ಗ್ಯಾರಂಟಿ ಕಾರ್ಡ್ ಬಗ್ಗೆ ಯಾವುದೇ ವಿಶ್ವಾಸವೂ ಇಲ್ಲ, ನಂಬಿಕೆಯೂ ಇಲ್ಲ. ಬರೀ ಮೋಸ ಮಾಡುವುದಷ್ಟೇ ಅವರು ಕಲ್ತಿರುವಂತಹದ್ದು. साथियों, जब कोई पार्टी अपने मैनिफेस्टो में कुछ लिखती है तो वो किसी संकल्प से कम नहीं होता है. जनता जनार्दन को दिया हुआ वादा होता है, उसमें धोखा करना बहुत बड़ा पाप होता है. साथियों, ये किसानों का क्षेत्र है. मैं आपको एक और गारंटी के बारे में बताना चाहता हूं जो कांग्रेस ने किसानों को दी थी, और वो भी 2004 में. आज से करीब 20 साल पहले अपने घोषणा पत्र में कांग्रेस ने किसानों से वादा किया था कि वो किसानों के लिए डायरेक्ट इनकम सपोर्ट स्कीम लागू करेगी. किसानों ने उन्हें वोट दिया, लेकिन वोट पाने के बाद कांग्रेस ने हाथ ऊपर कर लिए. 2009 में उनके मैनिफेस्टो में फिर से वही वादा किया गया. उन्हें ये वादा पूरा करने के लिए 5 और 5 10 साल मिल गए. 2014 का चुनाव आ गया, लेकिन उन्होंने अपनी गारंटी को ठंडे बस्ते में डाल दिया. उन्होंने अपना वादा पूरा नहीं किया. ये बीजेपी की सरकार है जिसने पीएम किसान सम्मान निधि जैसी योजना लागू की. हमारी सरकार अब तक किसानों के बैंक खातों में 2.5 लाख करोड़ रुपया, याद रहेगा दोस्तों, 2.5 लाख करोड़ रुपया. कितना? जरा जोर से बोलिए, कितना? 2.5 लाख करोड़ रुपए सीधे किसानों के खाते में ट्रांसफर कर चुकी है. गारंटी दी कांग्रेस ने, धोखा दिया कांग्रेस ने, लेकिन काम पूरा किया. काम पूरा किया. काम पूरा किया. काम पूरा किया बीजेपी ने. ಸ್ನೇಹಿತರೆ, ಇದೇ ರೀತಿ ಇವರ ಇನ್ನೊಂದು ಆಶ್ವಾಸನೆಯ ಬಗ್ಗೆ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಘೋಷಣಾ ಪತ್ರ ಅಂದ್ರೆ ಅದು ಜನತೆಗೆ ನೀಡಿದಂತ ಭರವಸೆ.